ಉತ್ತರ ಕನ್ನಡ ಜಿಲ್ಲೆಯ ಔಷಧಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ. ನಮ್ಮ ಮಾತೃ ಸಂಸ್ಥೆಯಾದ ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘದವರು ನಾಳೆ 20 ಮೇಯಕ್ಕೆ ಅಖಿಲ ಭಾರತದಲ್ಲಿ ಎಲ್ಲ ಮೆಡಿಕಲ್ ಶಾಪ್ ಬಂದ್ಗೆ ಕರೆ ಇಟ್ಟಿದ್ದಾರೆ. ಅದು ಯಾಕಂತ ಹೇಳಿದರೆ ಅದು ಭಾಳ ನಮ್ಮದು ಏನಾದರೂ ಅದ್ರ ಮುತುವರ್ಜಿ ಇಲ್ಲ. ಇದ್ರದ್ದು ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಸಾರ್ವಜನಿಕರ ಸ್ವಾಸ್ಥ್ಯ ಕೆಡ್ತಾ ಇದೆ ಈ ಆನ್ಲೈನ್ದಿಂದ. ಯಾಕಂತ ಹೇಳಿದ್ರೆ ಔಷಧಿ ಅಂಗಡಿಗಳಿಗೆ ಬಹಳಷ್ಟು ಕಾನೂನುಗಳ ರಿಸ್ಟ್ರಿಕ್ಷನ್ ಇದೆ. ಏನಂತಂದರೆ ನಾವು ಔಷಧಿ ಕೊಡಬೇಕಾದದ್ದು ಒಂದು ವೈದ್ಯರ ಸಲಹಾ ಚೀಟಿ, ಪ್ರಿಸ್ಕ್ರಿಪ್ಷನ್ ಅಂತ ಹೇಳ್ತೇವೆ. ಪ್ರಿಸ್ಕ್ರಿಪ್ಷನ್ ಒರಿಜಿನಲ್ ನೋಡಿ ನಾವು ಔಷಧ ಕೊಡಬೇಕಾಗ್ತದೆ. ಆದರೆ ಈ ಆನ್ಲೈನ್ದಲ್ಲಿ ಪ್ರಿಸ್ಕ್ರಿಪ್ಷನ್ ಹೆಂಗೆ ಕಳಿಸ್ತಾರೆ? ಆನ್ಲೈನ್ದಲ್ಲಿ ಪ್ರಿಸ್ಕ್ರಿಪ್ಷನ್ ಕಳಿಸ್ಲಿಕ್ಕೆ ಆಗೋದಿಲ್ಲ. ಅವರೇ ಒಂದು ಇವರು ಎಐದಲ್ಲಿ ಜನರೇಟ್ ಮಾಡ್ತಾರೆ ಮತ್ತು ಔಷಧಿ ಕಳಿಸ್ತಾರೆ. ಮತ್ತು ನಮ್ಮಲ್ಲಿ ಔಷಧದಲ್ಲಿ ಬಹಳಷ್ಟು ಕೆಟಗರಿಗಳು ಇದ್ದಾವೆ. H1 ಅಂತ ಇದೆ, X ಅಂತ ಇದೆ, ಆ್ಯಂಟಿಬಯೋಟಿಕ್ಸ್ ಇರ್ತದೆ, ಮತ್ತು ನಮ್ಮದು ಈ ಷಡ್ಮುಷ ಡ್ರಗ್ಸ್ ಇರ್ತವೆ, ಈ ಮತ್ತು ಬಲಿಸುವ ಔಷಧ, ಈ ಆ್ಯಂಟಿ ಡಿಪ್ರೆಸೆಂಟ್ಸ್ ಅಂತ ಹೇಳ್ತೇವೆ, ಸ್ಲೀಪಿಂಗ್ ಪಿಲ್ಸ್ ಅಂತ ಹೇಳ್ತೇವೆ. ಅದೆಲ್ಲ ಡಾಕ್ಟ್ರ್ ಚೀಟಿ ಇಲ್ಲದೆ ಯಾರಿಗೂ ಸಿಗುವುದಿಲ್ಲ. ಮತ್ತು ಈ ನಮ್ಮ ಯುವಕರು ನಿಮ್ಮದು ಕೇಳಿರ್ಬೋದು, ಈ ಕಫ್ ಸಿರಪನ್ನು ತಗೊಂಡು ಇದಾಗಬೇಕಂದ್ರೆ ಈ ನಮ್ಮ ಸರಾಯಿಗೆ ಪರ್ಯಾಯ ಅಂತ ತಗೊಳ್ತಾರೆ. ಅದನ್ನು ನಾವು ನಮ್ಮಲ್ಲಿ ಬಂದ್ ಮಾಡಿದ್ದೇವೆ. ಯಾರಿಗೂ ಕೊಡ್ಲಿಕ್ಕೆ ಆಗೋದಿಲ್ಲ, ಪ್ರಿಸ್ಕ್ರಿಪ್ಷನ್ ಕೊಡ್ಲಿಕ್ಕೆ ಆಗೋದಿಲ್ಲ. ಮತ್ತು ನಮಗೆ ಪ್ರತಿ ಜಿಲ್ಲೆಯಲ್ಲಿ ಔಷಧಿ ಡಿಪಾರ್ಟ್ಮೆಂಟ್ ಇರ್ತದೆ, ಡ್ರಗ್ ಇನ್ಸ್ಪೆಕ್ಟರ್ ಇರ್ತಾರೆ. ಅದು ಆಗಾಗ ಬಂದು ಎಲ್ಲರೂ ಚೆಕ್ ಮಾಡ್ತಾರೆ. ನಿಮ್ಮದು ಬಿಲ್ ಚೆಕ್ ಮಾಡ್ತಾರೆ, ನೀವು ಎಲ್ಲಿಂದ ಪರ್ಚೇಸ್ ಮಾಡಿದ್ದೀರಿ, ಇದೆಲ್ಲ ಸರಿ ಉಂಟಾ, ನೀವು ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದೀರೋ. ಕೆಲವೊಂದು ಔಷಧಕ್ಕೆ ನಾವು ಪ್ರಿಸ್ಕ್ರಿಪ್ಷನ್ನು ನಾವು ಕಾಪಿ ಮಾಡಿ ಇಟ್ಕೊಳ್ಬೇಕಾಗ್ತದೆ. ಇದೆಲ್ಲ ಮಾಡ್ತಾ ಇದ್ದೇವೆ. ಆದರೆ ಸರ್ಕಾರದಿಂದ ಈ ಆನ್ಲೈನ್ದವರಿಗೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಯಾರಿಗೆ ಎಲ್ಲಿಂದ ಬರ್ತದೆಯೋ, ಅದು ಸರಿಯಾದ ಮ್ಯಾನುಫ್ಯಾಕ್ಚರಿಂದ ಬರ್ತದೆಯೋ ಗೊತ್ತಿಲ್ಲ. ಈ ಯುವಕರಿಗೆಲ್ಲ ಈ ನಿತ್ಯ ಬರುವ ಔಷಧಗಳನ್ನು ಬಿಟ್ಟು ಸಿಗ್ತಾ ಇದ್ದಾವೆ. ಆದ್ದರಿಂದ ಅದನ್ನು ತಡೆಗಟ್ಟುವಲ್ಲಿ ಸರ್ಕಾರ ಇದಾಗಬೇಕು. ಮತ್ತೊಂದು ಡಿಸ್ಕೌಂಟ್, ಅವ್ಯಾಹತವಾಗಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಯಾಕಂದರೆ ಈ ನಮ್ಮ ಔಷಧಕ್ಕೆ ಗರಿಷ್ಠ ಬೆಲೆ ಮತ್ತು ನಮಗೆ ಅದರ ಲಾಭಾಂಶ NPPA ಅಂತ ಒಂದು ಸಂಸ್ಥೆ ಇದೆ, ಅದು ನಿಗದಿ ಮಾಡ್ತದೆ. ಆದರೆ ಅದು ನಮಗೆ ಹೆಚ್ಚು ಅಂದರೆ 16% ನಿಗದಿ ಮಾಡಿದೆ ರಿಟೇಲಿಗೆ. ಆದರೆ ಇವು 30-40% ಡಿಸ್ಕೌಂಟಲ್ಲಿ ಬರ್ತದೆ. ಅದು ಹೇಗೆ ಬರ್ತದೆ ಅಂತ ನಮಗೂ ತಿಳಿಯೋದಿಲ್ಲ ಹೋಗಿದೆ. ಅದು ಡುಪ್ಲಿಕೇಟ್ ಬರ್ತದೋ, ಸ್ಪೂರಿಯಸ್ ಬರ್ತದೋ, ಅದು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದನ್ನು ಬಂದಾಗಬೇಕು. ಈಗ ನಮಗೆಲ್ಲ DC ಅವ್ರದ್ದು ರಿಸ್ಟ್ರಿಕ್ಷನ್ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ರಿಸ್ಟ್ರಿಕ್ಷನ್ ಇದೆ, ಔಷಧಿ ಡಿಪಾರ್ಟ್ಮೆಂಟ್ ರಿಸ್ಟ್ರಿಕ್ಷನ್ ಇದೆ. ಇದೆಲ್ಲ ಕಾನೂನು ಪಾಲನೆ ಮಾಡಲಿಕ್ಕೆ ಅದರಲ್ಲಿ ಆನ್ಲೈನ್ದಲ್ಲಿ ನಡೀತಾ ಇಲ್ಲ. ಆದ್ದರಿಂದ ಅದನ್ನು ಬಂದಾಗಬೇಕಂದ್ರೆ ನಮ್ಮ ಸಾಂಕೇತಿಕವಾಗಿ ಒಂದು ನಿರ್ಧಾರ ಮುಷ್ಕರವನ್ನು ಮಾಡ್ತಾ ಇದ್ದೇವೆ.